ಕನ್ನಡದ ಪ್ರಥಮಗಳು. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಇದು ಕದಂಬರ ಕಾಲಕ್ಕೆ ಸೇರಿದ್ದು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ 1936ರಲ್ಲಿ ಪತ್ತೆಯಾಯಿತು. ಕನ್ನಡದ ಮೊದಲ ಲಕ್ಷಣ ಗ್ರಂಥ ಕವಿರಾಜ ಮಾರ್ಗ. ಇದನ್ನು ಕ್ರಿ.ಶ. 850ರ ಸುಮಾರಿಗೆ ರಾಷ್ಟ್ರಕೂಟ ರಾಜ ಅಮೋಘವರ್ಷ ನೃಪತುಂಗ ಅಥವಾ ಆತನ ಆಸ್ಥಾನದ ಕವಿ ಶ್ರೀವಿಜಯ ರಚಿಸಿದನು. ಇದು ಕನ್ನಡದ ಮೊಟ್ಟಮೊದಲ ಅಲಂಕಾರ ಕಾವ್ಯ ಮತ್ತು ವ್ಯಾಕರಣ ಗ್ರಂಥವಾಗಿದೆ. ಕನ್ನಡದ ಮೊದಲ ಗದ್ಯ ಕೃತಿ ವಡ್ಡಾರಾಧನೆ. ಇದನ್ನು 9ನೇ ಅಥವಾ 10ನೇ ಶತಮಾನದಲ್ಲಿ ಶಿವಕೋಟ್ಯಾಚಾರ್ಯ ಎಂಬವರು ರಚಿಸಿದ್ದಾರೆ. ವಿಷಯ ಜೈನ ಧರ್ಮದ ತತ್ವಗಳು ಮತ್ತು ಮಹಾನ್ ಮುನಿಗಳ ಜೀವನ ಕಥೆಗಳು. ವಿಶೇಷತೆ ಇದು ಒಟ್ಟು 19 ಪ್ರಾಚೀನ ಕಥೆಗಳ ಒಂದು ಸುಂದರವಾದ ಗದ್ಯ ಸಂಗ್ರಹವಾಗಿದೆ. ಕನ್ನಡದ ಮೊದಲ ಕವಿ ಪಂಪ. ಕಾಲ 10ನೇ ಶತಮಾನ ಕ್ರಿ.ಶ. 941. ಪಂಪನ ಆಶ್ರಯದಾತ ವೇಮುಲವಾಡೆಯ ಚಾಲುಕ್ಯ ರಾಜ ಅರಿಕೇಸರಿ. ಕೃತಿಗಳು ಆದಿಪುರಾಣ ವಿಕ್ರಮಾರ್ಜುನ. ಕನ್ನಡದ ಮೊದಲ ಕವಯತ್ರಿ ಅಕ್ಕಮಹಾದೇವಿ. ಅಕ್ಕಮಹಾದೇವಿ 12ನೇ ಶತಮಾನದ ವಚನಕಾರ್ತಿ, ಶಿವಶರಣೆ ಮತ್ತು ಮಹಾಯೋಗಿನಿ. ವಚನ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆ. ಪ್ರಮುಖ ಕೃತಿಗಳು ವಚನಗಳು, ಮಂತ್ರಗೋಪ್ಯ, ಯೋಗಾಂಗ ತ್ರಿವಿಧ. ಕನ್ನಡದ ಮೊದಲ ದೊರೆ ಮಯೂರವರ್ಮ. ಕದಂಬ ವಂಶದ ಮಯೂರವರ್ಮ ಬನವಾಸಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡು ಕರ್ನಾಟಕದಲ್ಲಿ ಮೊಟ್ಟಮೊದಲ ಸ್ವತಂತ್ರ ಕನ್ನಡ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಕನ್ನಡದ ಮೊದಲ ನಾಟಕ ಮಿತ್ರವಿಂದ ಗೋವಿಂದ. ಇದನ್ನು 1680ರಲ್ಲಿ ಮೈಸೂರು ಒಡೆಯರಾದ ಚಿಕ್ಕದೇವರಾಜ ಒಡೆಯರ ಆಸ್ಥಾನದಲ್ಲಿದ್ದ ಸಿಂಗರಾರ್ಯ ತಿರುಮಲಾರ್ಯನ ಸಹೋದರ ರಚಿಸಿದರು. ಕನ್ನಡದ ಮೊದಲ ಗೆಂದೋ ಗ್ರಂಥ ಎಂದೊಂಬುದಿ. ಕನ್ನಡದ ಮೊದಲ ಗೆಂದೋ ಗ್ರಂಥ ಗೆಂದೊಂಬುದಿ. ಇದನ್ನು ಕ್ರಿ.ಶ. 10ನೇ ಶತಮಾನದಲ್ಲಿ 1ನೇ ನಾಗವರ್ಮ ಬರೆದನು. ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಜಾತಕ ತಿಲಕ. ಇದನ್ನು ಶ್ರೀಧರಾಚಾರ್ಯ ಎಂಬವರು ಬರೆದಿದ್ದಾರೆ. ಮೊದಲ ಮಹಾಕಾವ್ಯ ಕೃತಿ ಆದಿಪುರಾಣ. ಕನ್ನಡದ ಮೊದಲ ಮಹಾಕಾವ್ಯ ಚಂಪೂ ಕಾವ್ಯ ಎಂದರೆ ಆದಿಕವಿ ಪಂಪನು ರಚಿಸಿದ ಆದಿಪುರಾಣ ಕ್ರಿ.ಶ. 941. ಕನ್ನಡದ ಮೊದಲ ಗಣಿತಶಾಸ್ತ್ರ ಕೃತಿ ವ್ಯವಹಾರ ಗಣಿತ. ಜೈನ ಕವಿ ರಾಜಾದಿತ್ಯ ರಚಿಸಿದ ಈ ವ್ಯವಹಾರ ಗಣಿತ ಸುಮಾರು ಕ್ರಿ.ಶ. 1190 ಆಗಿದೆ. ರಾಜಾದಿತ್ಯನು ಕನ್ನಡದಲ್ಲಿ ಗಣಿತಶಾಸ್ತ್ರದ ಕೃತಿಗಳನ್ನು ಬರೆದ ಮೊದಲಿಗನಾಗಿದ್ದು, ವ್ಯಾಪಾರ ಹಾಗೂ ದೈನಂದಿನ ವ್ಯವಹಾರಗಳಿಗೆ ಅಗತ್ಯವಾದ ಗಣಿತದ ಲೆಕ್ಕಗಳನ್ನು ಈ ಕೃತಿಯಲ್ಲಿ ವಿವರಿಸಿದ್ದಾರೆ. ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣ. ಕರ್ತೃ ಕೇಶಿರಾಜ. ಕಾಲ ಕ್ರಿ.ಶ. 13ನೇ ಶತಮಾನ ಸುಮಾರು 1260. ಪ್ರಕರಣಗಳು ಇದು ಒಟ್ಟು 8 ಅಧ್ಯಾಯಗಳನ್ನು ಪ್ರಕರಣಗಳನ್ನು ಹೊಂದಿದೆ. ಅವುಗಳೆಂದರೆ ಸಂಧಿ, ನಾಮ, ಸಮಾಸ, ತದ್ದಿತ, ಧಾತು, ಆಖ್ಯಾತ, ಅಪಭ್ರಂಶ ಮತ್ತು ಅವ್ಯಯ. ಶೈಲಿ ಇಡೀ ಗ್ರಂಥವು ಸುಂದರವಾದ ಕಂದಪದ್ಯಗಳ ರೂಪದಲ್ಲಿದೆ. ಕನ್ನಡದ ಮೊದಲ ವಚನಕಾರ ದೇವರ ದಾಸಿಮಯ್ಯ. ಕನ್ನಡದ ಮೊಟ್ಟಮೊದಲ ವಚನಕಾರರು ದೇವರ ದಾಸಿಮಯ್ಯ. ಇವರನ್ನು ಜೇಡರ ದಾಸಿಮಯ್ಯ ಎಂದು ಕರೆಯುತ್ತಾರೆ. ಇವರು 10ನೇ ಶತಮಾನಕ್ಕೆ ಸೇರಿದವರು. ಬಸವಣ್ಣ ಮತ್ತು ಇತರ ಶರಣರಿಗೂ ಮುಂಚೆಯೇ ವಚನಗಳನ್ನು ರಚಿಸಿ ಕನ್ನಡ ವಚನ ಸಾಹಿತ್ಯಕ್ಕೆ ಬುನಾದಿ ಹಾಕಿದವರು. ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇತಿಹಾಸದ ಪುಟದಲ್ಲಿ ದಾಖಲಾದ ಕನ್ನಡದ ಪ್ರಥಮಗಳನ್ನು ತಮ್ಮ ಮುಂದೆ ತರುವ ಸಣ್ಣ ಪ್ರಯತ್ನವನ್ನು ಮಾಡಿದ್ದೇವೆ. ಇವುಗಳಲ್ಲಿ ದಾಖಲಾದ ಪ್ರಥಮಗಳ ಜೊತೆಗೆ ಅವುಗಳಿಗೆ ಸಂಬಂಧಿಸಿದ ಕೆಲವು ಅಂಶಗಳನ್ನು ಕೊಟ್ಟಿದ್ದು, ಇವು ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಮಹತ್ವವಾಗಿವೆ ಎಂಬ ವಿಶ್ವಾಸ ನಮ್ಮದಾಗಿದೆ. ಆದ್ದರಿಂದ ಕನ್ನಡದ ಪ್ರಥಮಗಳು ವಿಡಿಯೋವನ್ನು ಸರಣಿ ರೂಪದಲ್ಲಿ ಬರುತ್ತಿದ್ದು, ನೀವು ನೋಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಧನ್ಯವಾದಗಳು. ಆದ್ದರಿಂದ ಕನ್ನಡದ ಪ್ರಥಮಗಳು ವಿಡಿಯೋವನ್ನು ಸರಣಿ ರೂಪದಲ್ಲಿ ಬರುತ್ತಿದ್ದು, ನೀವು ನೋಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಧನ್ಯವಾದಗಳು.